ಪರಿಶುದ್ಧರು, ಅಮರರು, ಸರ್ವಶಕ್ತರು, ಸೃಷ್ಟಿಕರ್ತರಾದ ಪಿತದೇವರ ಆತ್ಮವು ಪರಿಶುದ್ಧಾತ್ಮ. ಪರಿಶುದ್ಧಾತ್ಮರು ಸ್ವತಂತ್ರ ದೈವಿಕ ವ್ಯಕ್ತಿತ್ವವನ್ನು ಹೊಂದಿರುವ ಸನಾತನ ದೇವರಾಗಿದ್ದಾರೆ. ಪಿತನಾದ ದೇವರ ಪುತ್ರನ ಮೂಲಕ ನಮಗೆ ದಯಪಾಲಿಸಿದ ಕೃಪೆಯನ್ನು, ಜೀವೋದ್ಧಾರವನ್ನು ಸಾಗಿಸಿ ನಮಗೆ ತಲುಪಿಸುವವರು ಈ ಪರಿಶುದ್ಧಾತ್ಮರೇ. ಅತ್ಯುನ್ನತ ದೇವರ ಶಕ್ತಿ ಪರಿಶುದ್ಧ ಅಮ್ಮನಲ್ಲಿ ಆವರಿಸಿದಾಗ ದೇವರ ಜೀವೋದ್ಧಾರದ ಯೋಜನೆ ಪ್ರಾರಂಭವಾಯಿತು. ದೇವರ ಪುತ್ರನಿಗೆ ಮಾರ್ಗ ಸರಾಗ ಮಾಡಲು ಬಂದ ಸ್ನಾನಿಕ ಯೌವಾನನು ಮಾತೆ ಮರಿಯಳ ಸಮ್ಮುಖದಲ್ಲಿ ತಾಯಿಯ ಉದರದಲ್ಲಿ ಪರಿಶುದ್ಧಾತ್ಮರಿಂದ ತುಂಬಿದನು. ಇಸ್ರಾಯೇಲ್ ಜನತೆಯ ಉದ್ಧಾರಕನನ್ನು ನಿರೀಕ್ಷಿಸುತ್ತಿದ್ದ ಸಿಮೆಯೋನನು ಲೋಕೋದ್ಧಾರಕನನ್ನು ಅರಿತು ಕೈಗಳಲ್ಲಿ ಎತ್ತಿಕೊಂಡದ್ದು ಪರಿಶುದ್ಧಾತ್ಮರಿಂದ. ದೇವರ ಪುತ್ರನು ಜ್ಞಾನಸ್ನಾನವನ್ನು ಸ್ವೀಕರಿಸಿದಾಗ ಪರಿಶುದ್ಧಾತ್ಮರು ಪಾರಿವಾಳದ ರೂಪದಲ್ಲಿ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸಿದರು. ಪರಿಶುದ್ಧಾತ್ಮರ ಶಕ್ತಿಯಿಂದ ದೇವರ ಪುತ್ರನನ್ನು ಬೆಂಗಾಡಿಗೆ ಕರೆದೊಯ್ದು ಪಿಶಾಚಿಯ ಪರೀಕ್ಷೆಗಳನ್ನು ಅಪಜಯಗೊಳಿಸಿದರು. ಹೆದರಿ ನಡುಗಿದ್ದ ಶಿಷ್ಯರು ತದನಂತರ ಒಂದೇ ಒಂದು ಬೋಧನೆಯ ಮುಖಾಂತರ 3,000 ಜನರನ್ನು ಮನಪರಿವರ್ತನೆಗೊಳಿಸಲು ಅವರಲ್ಲಿ ಕಾರ್ಯನಿರ್ವಹಿಸಿದ ಶಕ್ತಿ ಅತ್ಯುನ್ನತ ಶಕ್ತಿಯಾದ ಈ ಪರಿಶುದ್ಧಾತ್ಮರೇ ಆಗಿದ್ದರು. ಫಿಲಿಪ್ಪನನ್ನು ಇಥಿಯೋಪಿಯಾದ ಕಂಚುಕಿಯ ರಥದ ಬಳಿಗೆ ಕೊಂಡೊಯ್ದು ನಿಲ್ಲಿಸಿದ್ದು ಈ ಪರಿಶುದ್ಧಾತ್ಮರ ಶಕ್ತಿಯೇ ಆಗಿದೆ. ಇದೇ ಶಕ್ತಿ, ಅತ್ಯುನ್ನತವಾದ ದೇವರ ಶಕ್ತಿ, ದೇವರ ಮಕ್ಕಳ ಮೇಲೆ ಕೊನೆಯ ದಿನಗಳಲ್ಲಿ ಇಳಿದು ಬರುವುದು. ಪರಿಶುದ್ಧಾತ್ಮರ ಅದ್ಭುತ ಶಕ್ತಿಯಿಂದ ತುಂಬಲು ನೀವು ಮುಂದುವರಿಯುತ್ತಾ ನೋಡುವಿರಿ.